ಮತ್ತೊಂದು ವಿಡಿಯೋ, ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರ್ಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ. 2 ವರ್ಷದ ಹಿಂದೆ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಮತ್ತೊಂದು ವಿಡಿಯೋ, ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರ್ಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ. 2 ವರ್ಷದ ಹಿಂದೆ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಮತ್ತೊಂದು ವಿಡಿಯೋ, ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರ್ಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ. 2 ವರ್ಷದ ಹಿಂದೆ ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಮತ್ತೊಂದು ವಿಡಿಯೋ, ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ.
ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರ್ಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ 2 ವರ್ಷದ ಹಿಂದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಅಂತಂದ್ರೆ ಮತ್ತೊಂದು ವಿಡಿಯೋ, ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರ್ಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ 2 ವರ್ಷದ ಹಿಂದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ? ಅಂತಂದ್ರೆ ಮತ್ತೊಂದು ವಿಡಿಯೋ, ಆ ವಿಡಿಯೋದ ಮುಂದುವರೆದ ಭಾಗ. ಚಿನ್ನಯ್ಯ ದಂಪತಿ ಜೊತೆ ತಿಮರೋಡಿ ಚರ್ಚೆ ಮಾಡ್ತಾ ಇರುವಂತದ್ದು. ಏನ್ ಚರ್ಚೆ ಮಾಡಿದ್ದಾರೆ? ಚರ್ಚೆಯ ಹೊಸ ವಿಡಿಯೋ ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಮೊದಲ ಭಾಗವನ್ನ ರಿಲೀಸ್ ಮಾಡಲಾಗಿತ್ತು. ಇದೀಗ 2023 ಆಗಸ್ಟ್ ನಲ್ಲಿ ರೆಕಾರ್ಡ್ ಮಾಡಿರ್ತಕ್ಕಂತಹ ವಿಡಿಯೋದ ಮುಂದುವರೆದ ಭಾಗವನ್ನ ಈಗ ರಿಲೀಸ್ ಮಾಡಲಾಗಿದೆ. 2 ವರ್ಷಗಳ ಹಿಂದೆಯೇ ಚಿನ್ನಯ್ಯ ಈ ಹೆಣ ಹೂತಿರುವ ವಿಚಾರವನ್ನ ತಿಮರೋಡಿ ಅವರ ಬಳಿ ಬಂದು ಡಿಸ್ಕಸ್ ಮಾಡ್ತಾನೆ. ಆ ಕಂಟೆಂಟ್ ಅದರಲ್ಲಿ ಇದೆ. ಇಡೀ ಪ್ಲಾನ್ ನ ಕಂಟೆಂಟ್ ಆ ವಿಡಿಯೋದಲ್ಲಿದೆ. ಎರಡನೆಯ ಭಾಗದ ವಿಡಿಯೋವನ್ನ ತಿಮರೋಡಿ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ದಂಪತಿ ಬಂದು ತಿಮರೋಡಿ ಜೊತೆ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಏನಿದೆ ಹಾಗಾದ್ರೆ ಇದರಲ್ಲಿ ಕಂಟೆಂಟ್ ಏನಿದೆ? ಇಡೀ ಇವತ್ತು ಏನು ಬುರ್ಡೆ ಕೇಸ್ ನಡೀತಾ ಇದೆಯಲ್ಲ, ಈ ಕಂಟೆಂಟ್ ಅನ್ನ ಚರ್ಚೆ ಮಾಡಿದ್ದಾರೆ 2 ವರ್ಷದ ಹಿಂದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಬಂದು ತಿಮರೋಡಿ ಅವರ ಮನೆಯಲ್ಲಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಹೆಣ ಹೂತಿರುವ ವಿಚಾರ ತನಗ್ ಗೊತ್ತೇ ಇಲ್ಲ, ಈ ವಿಚಾರದ ಯಾವ ವಿಚಾರಗಳು ತನಗ್ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ಗೆ ಹೇಳಿದ್ದು. ಹಾಗಾದ್ರೆ ನಾಟಕವಾ?